ನಮಸ್ಕಾರ ನ್ಯೂಸ್ ಅಟ್ 11 AM ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಎಸ್.ಟಿ. ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಈಗ ಆಲ್ರೆಡಿ ಕಾಂಗ್ರೆಸ್ ಇಂದ ಬಿಜೆಪಿಗೆ ಜಂಪ್ ಆಗಿದ್ದಂತವರು ಆಪರೇಷನ್ ಕಮಲದ ಸಂದರ್ಭದಲ್ಲಿ ಮತ್ತೆ ಆಪರೇಷನ್ ಹಸ್ತದ ಹೆಸರಲ್ಲಿ ಈಗ ಮತ್ತೆ ಹೋಗ್ತಾರಾ ಅನ್ನುವಂತ ಒಂದು ಪ್ರಶ್ನೆ ಇದೆ. ಅಧಿಕಾರಕ್ಕೋಸ್ಕರ ಹೋಗ್ತಾರಾ ಅನ್ನುವಂತ ಪ್ರಶ್ನೆ ಇರುವಂತದ್ದು ಸಾಕಷ್ಟು ಚರ್ಚೆ ನಡೀತಾ ಇದೆ, ಬೆಳವಣಿಗೆಗಳು ಆಗ್ತಾ ಇದೆ, ನಿಮಗೂ ಕೂಡ ಗೊತ್ತಿದೆ. ಸಿ.ಟಿ. ರವಿ ಹೇಳಿಕೆಯಲ್ಲೇ ಇದೆಯಾ ಮುನ್ಸೂಚನೆ ಅನ್ನುವಂತ ಒಂದು ಅನುಮಾನ ಈಗ ಕಾಡ್ತಾ ಇದೆ. ಬಿಕಾಸ್ ಮರ್ಯಾದೆ ಕೊಡ್ತಾ ಇಲ್ಲ, ಯಾಕೆ ಹೋಗ್ತಾ ಇದ್ದಾರೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಈಗ ಬರೋರಿಗೆ ಲಾಸ್ಟ್ ಬೆಂಚ್ ಅಂತ ಹೇಳಿದ್ದಾರೆ. ಪರಮೇಶ್ವರ್ ಅವರ ಹೇಳಿಕೆಯನ್ನು ಉಲ್ಲೇಖ ಮಾಡ್ತಾ ಹೇಳಿದ್ದಾರೆ ಇವರು ಸಿ.ಟಿ. ರವಿ ಅವರು. ಮರ್ಯಾದೆ ಕೊಟ್ಟು ಯಾರನ್ನು ಕೂಡ ಕರೆದುಕೊಳ್ತಾ ಇಲ್ಲ, ಇಷ್ಟು ಅನಿಸ್ಕೊಂಡು ಹೋಗ್ತಾ ಇರೋದು ಯಾಕೋ ಗೊತ್ತಿಲ್ಲ ಅಂತ ಸಿ.ಟಿ. ರವಿ ಹೇಳಿದ್ರು. ಅಂದ್ರೆ ಹೋಗೋದು ಫಿಕ್ಸು ಅನ್ನೋ ರೀತಿಲಿ ಇದೆ ಸಿ.ಟಿ. ರವಿ ಅವರ ಮಾತುಗಳು. ಅಂದು ಅವರು ನಮ್ಮ ಪಕ್ಷಕ್ಕೆ ಬಂದಾಗ ಅಧಿಕಾರ ಸಿಕ್ತು ಅವರಿಗೆ, ಈಗ ಅಲ್ಲಿಗೆ ಹೋದ್ರೆ ಕನಿಷ್ಠ ಮರ್ಯಾದೆನೂ ಕೂಡ ಸಿಗಲ್ಲ. ಮುನಿರತ್ನ, ಸೋಮಶೇಖರ್, ಹೆಬ್ಬಾರ್ ಜೊತೆ ಮಾತನಾಡಿದೆ, ಅವ್ರು ಯಾರು ಕೂಡ ಹೋಗ್ತಾ ಇಲ್ಲ ಅಂತನೂ ಕೂಡ ಹೇಳ್ತಾರೆ. ಮತ್ತೆ ಯಾಕೆ ಹೋಗ್ತಾ ಇದಾರೋ ಗೊತ್ತಿಲ್ಲ ಅಂತನೂ ಕೂಡ ಹೇಳ್ತಾ ಇದ್ದಾರೆ ಸಿ.ಟಿ. ರವಿ. ಮಾತು ಕಾಲ ಹೀಗೆಯೇ ಇರುವುದಿಲ್ಲ. ಅವ್ರು ಹೇಳ್ಬಿಟ್ಟಿದ್ದಾರೆ, ಬಂದವರೆಲ್ಲ ಏನಿದ್ರು ಲಾಸ್ಟ್ ಬೆಂಚು ಅಂತ ಹೇಳ್ಬಿಟ್ಟಿದ್ದಾರೆ. ನಾನೇನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಬಂದವರೇನಿದ್ರು ಅಡ್ಮಿಷನ್ ಮಾಡ್ಕೋತೀವಿ, ಫ್ರಂಟ್ ಬೆಂಚ್ ಇಲ್ಲ, ಮಧ್ಯದ ಬೆಂಚು ಇಲ್ಲ. ಯಾವ ಬೆಂಚು? ಲಾಸ್ಟ್ ಬೆಂಚು ಅಂತ ಹೇಳಿದ್ದಾರೆ. ಮರ್ಯಾದೆ ಇದ್ದಾರೆ ಯಾರು ಹೋಗ್ತಾರಾ? ಇನ್ನು ಹೋಗೋವರಿಗೆ ನಾನೇನು ಹೇಳಲ್ಲ. ಇಷ್ಟ ಪ್ರೀತಿಯಿಂದ ಅವರಂತೂ ಕರಿತಿಲ್ಲ, ಮರ್ಯಾದೆ ಕೊಟ್ಟು ಕರಿತಿಲ್ಲ. ಭಯ ಏನು ಕಾಡ್ತಾ ಇದೆಯೋ ನಂಗೆ ಗೊತ್ತಿಲ್ಲ. ಅವ್ರು ನಮ್ಮನ್ನು ತೋರಿಸಿ ಹೇಳ್ತಿದ್ದಾರೆ, ನೀವು ಮಾಡಲಿಲ್ವಾ ಆಪರೇಷನ್ ಕಮಲ ಅಂತ ಕೇಳಿದರು. ನಮಗಿದ್ದ ರಾಜಕೀಯ ಪರಿಸ್ಥಿತಿ, ಈಗಿರುವ ರಾಜಕೀಯ ಪರಿಸ್ಥಿತಿ ಭಿನ್ನವಾಗಿದೆ. ಯಾವುದೇ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಇರಲಿಲ್ಲ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿ ಬಿ ಜೆ ಪಿ ಬಂದಿತ್ತು. ಆ ಅಧ್ವಾನದಿಂದಲೇ ಭಾಳ ಜನ ಎರಡೂ ಪಕ್ಷವನ್ನು ಬಿಡೋ ತೀರ್ಮಾನ ಮಾಡಿದ್ರು. ಅವ್ರು ಬಂದಿದ್ದರಿಂದ ಪಕ್ಷ ಅಧಿಕಾರಕ್ಕೆ ಬಂತು, ಅವರಿಗೂ ಅಧಿಕಾರ ಸಿಕ್ತು. ಹೋಗ್ತೀನಿ ಅಂತ ಯಾರೋ ಹೋಗೋರಿಗೆ ಈಗ ಅಧಿಕಾರದ ಪ್ರಶ್ನೆ ದೂರ, ಮರ್ಯಾದೆನೂ ಸಿಗಲ್ಲ. ರಾಜಕೀಯ ಸಂಬಂಧವನ್ನು ಉಳಿಸ್ಕೊಳ್ಳೋಕೆ ಏನು ಬೇಕೋ ಅಷ್ಟು ಪ್ರಯತ್ನ ಮಾಡ್ತೀವಿ. ಆಮೇಲೆ ದಂಡಿನಲ್ಲಿ ಸೋದರ ಮಾವಕ್ಕೆ ಸಂಬಂಧ ಏನಿಲ್ಲ. ಸೊ ನಾನು ಯಾರ್ಯಾರಿಗೆ ಮಾತಾಡಿಸ್ದೆ ಅವ್ರು ಯಾರೂ ನಾವು ಹೋಗೋ ನಿರ್ಣಯ ಮಾಡಿಲ್ಲ ಅಂತಲೇ ಹೇಳಿದ್ದಾರೆ. ಅವರು ಸಾರ್ವಜನಿಕವಾಗೂ ಹೇಳಿದ್ದಾರೆ. ಈಗ ಮುನಿರತ್ನ, ಗೋಪಾಲಯ್ಯನವರು, ಸೋಮಶೇಖರ್ ಆ ಥರ ಎಲ್ಲ ಹೋಗೋದಿಲ್ಲ, ನಾವೇನೋ ಕೆಲಸಕ್ಕೆ ಹೋಗಿದ್ವಿ ಅಂತ ಹೇಳಿದ್ದಾರೆ. ಶಿವರಾಮ್ ಹೆಬ್ಬಾರು ಹೋಗಲ್ಲ ಅಂತ ಹೇಳಿದ್ದಾರೆ. ಏನೇ ಪರಿಸ್ಥಿತಿ ಬಂದರೂ ಕೂಡ ಬಿ ಜೆ ಪಿ ಎದುರಿಸೋದಕ್ಕೆ ಸಿದ್ಧವಾಗಿದೆ. ಮರ್ಯಾದೆ ಇರುವಂಥವ್ರು ಯಾರು ಈ ರೀತಿಯಾಗಿ ಅನ್ಸ್ಕೊಂಡು ಹೋಗಲ್ಲ ಅಂತ ಹೇಳ್ತಾ ಇದ್ರು ಸಿ.ಟಿ. ರವಿ ಅವರು. ಮರ್ಯಾದೆ ಇರುವ ಅನ್ಕೊಂಡವರು, ಅಂದ್ರೆ ಇದೆ ಅಂತ ಅನ್ಕೊಂಡಿರೋರು ಒಂದು 4-5 ವರ್ಷಕ್ಕೆ 2 ಪಕ್ಷ ಚೇಂಜ್ ಮಾಡ್ಕೊಂಡು ಉಪಚುನಾವಣೆನೂ ಕೂಡ ಎದುರಿಸೋದಿಲ್ಲ ಅನ್ನುವಂಥ ಒಂದು ಲೆಕ್ಕಾಚಾರ ಇದೆ. ನೋಡಬೇಕು ಅವ್ರಿಗಿದೆಯೋ ಇಲ್ವೋ, ಯಾರು ಹೋಗ್ತಾರೋ ಏನೋ ಅಂತ. ಅಧಿಕಾರ ಹಣದಾಸೆಗೆ ಯಾರು ಎಲ್ಲಿಗೆ ಬೇಕಾದರೂ ಜಂಪ್ ಆಗ್ತಾರೆ. ಹೇಳ್ತಾನೆ ಇದ್ದೀನಿ, ಅದನ್ನ ಹೇಳ್ತಾನೆ ಇರ್ತೀನಿ, ಬಿಕಾಸ್ ಹಂಗಿದೆ ರಾಜಕೀಯ ಪರಿಸ್ಥಿತಿ. ಯಶವಂತಪುರ ಕ್ಷೇತ್ರಕ್ಕೆ ಭರ್ಜರಿ ಗಿಫ್ಟ್ ಸಿಕ್ಕಿದೆ ನೋಡಿ. ಮೊನ್ನೆ ಅಷ್ಟೇ CM ಅವರನ್ನ ಭೇಟಿಯಾಗಿದ್ರು ಎಸ್.ಟಿ. ಸೋಮಶೇಖರ್ ಅವರು. 7,63,00,000 ಅನುದಾನವನ್ನ ರಿಲೀಸ್ ಮಾಡಲಾಗಿದೆ. BBMPಯಿಂದ ಅನುದಾನವನ್ನ ಮಂಜೂರು ಮಾಡಲಾಗಿದೆ. ಕುಡಿಯುವ ನೀರಿಗೆ ಅನುದಾನ ಬಿಡುಗಡೆ ಮಾಡಲಾಗಿರುವಂಥದ್ದು. ಇನ್ನು ಬೋರ್ವೆಲ್ ಕೊರೆಸಲಿಕ್ಕೆ 4 ಕೋಟಿ ಫಂಡ್ ಅನ್ನು ಕೂಡ ಕೊಡಲಾಗಿದೆ. ಟ್ಯಾಂಕರ್ ಮೂಲಕ ನೀರು ಪೂರೈಕೆಗೆ 1.63 ಕೋಟಿ ರೂಪಾಯಿ ಕೊಡಲಾಗಿದೆ. ಎಲ್ಲದರ ನಿರ್ವಹಣೆಗೆ 2 ಕೋಟಿ ಅನುದಾನ. ಹೇರೋಹಳ್ಳಿ, ಕೆಂಗೇರಿ ಭಾಗಕ್ಕೆ ಅನುಕೂಲ ಆಗುತ್ತೆ. STS ಸೇರ್ಪಡೆಗೂ ಮುನ್ನವೇ ಭರ್ಜರಿ ಅನುದಾನ ಕೊಡುವ ಮುಖಾಂತರ ರೆಡ್ ಕಾರ್ಪೆಟ್ ಹಾಕಿಸಲಾಗ್ತಾ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಬಿಕಾಸ್ ಈಗ ಆಲ್ರೆಡಿ ಕಾಂಗ್ರೆಸ್ನ ಶಾಸಕರು ಹೇಳ್ತಾರೆ, ನಮಗೆ ಅನುದಾನ ಕೊಡ್ರಪ್ಪ, ಜನ ಅನುದಾನ ಅಂದ್ರೆ ನಿಮ್ಮ ಸರ್ಕಾರ ಇದೆ, ಈ ಸಂದರ್ಭದಲ್ಲಿ ಅಭಿವೃದ್ಧಿ ಮಾಡ್ಬೇಕಲ್ವಾ, ಅಭಿವೃದ್ಧಿ ಮಾಡ್ತಾ ಇಲ್ಲ, ನೀವು ಬಂದೇನು ಪ್ರಯೋಜನ ಅಂತ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಶಾಸಕರು ಅಸಮಾಧಾನವನ್ನ ತೋಡ್ಕೊಂಡಿದ್ರು. ಇದರ ನಡುವೆ ಎಸ್.ಟಿ. ಸೋಮಶೇಖರ್ ಅವರಿಗೆ ಭರ್ಜರಿ ಅನುದಾನ ಸಿಕ್ಕಿದೆ. 7 ಕೋಟಿ ಅನುದಾನ ಸಿಕ್ಕಿರುವಂಥದ್ದು ಯಶವಂತಪುರ ಕ್ಷೇತ್ರಕ್ಕೆ. ಹಾಲಿ ಬಿಜೆಪಿಯ ಶಾಸಕರು, ಬಿಜೆಪಿ ಶಾಸಕರಿರುವಂಥ ಈ ಕ್ಷೇತ್ರಕ್ಕೆ ಅದು ಚರ್ಚೆ ನಡೀತಾ ಇರುವಂಥ ಸಂದರ್ಭದಲ್ಲಿ, ಇವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಅನ್ನುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಗಿಫ್ಟ್ ಕೊಟ್ಟಿರುವಂಥದ್ದನ್ನ ಏನು ಹೇಳಬೇಕೋ ಗೊತ್ತಿಲ್ಲ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಪ್ರಸಾದ್, ಕಾಂಗ್ರೆಸ್ನ ಶಾಸಕರೇ ಹೇಳ್ತಾ ಇದ್ರು ನಮಗೆ ಅನುದಾನ ಕೊಡಿ 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 ಅಂತ. ಇಲ್ಲಪ್ಪ, ಗ್ಯಾರಂಟಿಗಳಿಗೆ ಡೈವರ್ಟ್ ಆಗ್ಬಿಟ್ಟಿದೆ, ಅನುದಾನ ಕೊಡೋದು ಕಷ್ಟ ಆಗುತ್ತೆ, ಈ ವರ್ಷ ಸ್ವಲ್ಪ ತಡ್ಕೊಳ್ಳಿ ಅಂತ ಹೇಳಿದ್ರು. DK ಶಿವಕುಮಾರ್ ಅವರ ಮಾತೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಶಾಸಕರಿಗೆ ಸಿಗದಿರುವಂಥದ್ದು ಬಿಜೆಪಿ ಶಾಸಕರಿಗೆ ಸಿಗ್ತಾ ಇದೆ ಅಂದ್ರೆ
ಅದರಲ್ಲೂ ಸ್ಪೆಷಲಿ ಸೋಮಶೇಖರ್ ಅವರು ಇನ್ನೇನು ಒಂದು ಕಾಲು ಹೊರಗಡೆ ಇಟ್ಬಿಟ್ಟಿದ್ದಾರೆ, ಹೋಗೋದಕ್ಕೆ ರೆಡಿ ಆಗ್ಬಿಟ್ಟಿದ್ದಾರೆ ಅಂತ ಚರ್ಚೆಯ ನಡುವೆ ಈ ಅನುದಾನ ಕೊಟ್ಟಿರುವಂಥದ್ದು ಏನು ರೆಡ್ ಕಾರ್ಪೆಟ್ ಹಾಕಿ ಹಾಸ್ದಂತ ಆಗ್ಬಿಟ್ಟಿದ್ಯಾ ಸೋಮಶೇಖರ್ ಅವರ ವೆಲ್ಕಮ್ಗೆ? ಖಂಡಿತವಾಗ್ಲೂ ಪೃಥ್ವಿ, ಈ ರೀತಿಯಾದಂಥ ಅನುಮಾನಗಳು ಜನರಲ್ಲ ಖುದ್ದು ಕಾಂಗ್ರೆಸ್ನ ಶಾಸಕರಲ್ಲೇ ಈಗ ಮೂಡುವಂತ ಸಾಧ್ಯತೆಗಳಿದೆ. ಭಾನುವಾರವಷ್ಟೇ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಕ್ಷೇತ್ರದ ಅನುದಾನ ಜೊತೆಗೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡಿದ್ದೀನಿ ಎನ್ನುವಂತ ಮಾತನ್ನ ಎಸ್ ಟಿ ಸೋಮಶೇಖರ್ ಅವರು ಹೇಳಿದ್ರು. ಅದಾದ ಬಳಿಕ ಸೋಮಶೇಖರ್ ಅವರ ಒಂದು ಬೆಂಬಲಿಗರು ನಿನ್ನೆಯಷ್ಟೇ ಕಾರ್ಪೊರೇಟರ್ಗಳಾಗಿರ್ಬೋದು, ಜಿಲ್ಲಾ ಪಂಚಾಯತಿ ಜೊತೆಗೆ ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿಯ ಒಂದು ಬಹುದೊಡ್ಡ ಸಂಖ್ಯೆಯ ಕಾರ್ಯಕರ್ತರು, ಮುಖಂಡರೆಲ್ಲರೂ ಕೂಡ ನಿನ್ನೆ ಜಾಯಿನ್ ಆಗಿದ್ದಾರೆ. ನಿನ್ನೆ ಖುದ್ದು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತನಾಡ್ತಾ ಒಂದು ವಿಚಾರನ ಹೇಳಿದ್ರು. ಸಿಎಂ ಅವ್ರನ್ನ ಭೇಟಿ ಮಾಡಿದ್ರು, ಭೇಟಿ ಮಾಡಿ ಅನುದಾನದ ವಿಚಾರವಾಗಿ ಮಾತನಾಡಿದ್ದಾರೆ. ನನ್ನನ್ನು ಕೂಡ, ಯಾಕೆ ನಾನು ಬೆಂಗಳೂರು ಅಭಿವೃದ್ಧಿ ಸಚಿವ ಆಗಿರುವಂತಹ ಹಿನ್ನೆಲೆಯಲ್ಲಿ ನನ್ನನ್ನು ಕೂಡ ಒಂದಷ್ಟು ಅನುದಾನಗಳನ್ನ ಕೇಳಿದ್ದಾರೆ, ಅದೆಲ್ಲವನ್ನ ಕೂಡ ನಾನು ಕೊಡ್ತೀನಿ ಅನ್ನುವಂತ ಮಾತನ್ನ ಕೂಡ ಹೇಳಿದೆ ಅನ್ನುವಂತ ಮಾತನ್ನ ಹೇಳಿದ್ರು. ಅದಾದ ಬೆನ್ನಲ್ಲೇ ಇವತ್ತು 7,63,00,000 ರೂಪಾಯಿಯನ್ನ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟ ಅಂದ್ರೆ ಬೋರ್ವೆಲ್ ಕೊಡಿಸುವಂತದ್ದು ಜೊತೆಗೆ ಕುಡಿಯುವ ನೀರಿನ ಪೂರೈಕೆಗೆ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬಿಬಿಎಂಪಿಯಿಂದ ಮಂಜೂರು ಮಾಡಲಾಗಿದೆ. 4 ಕೋಟಿ ರೂಪಾಯಿನ ಬೋರ್ವೆಲ್ಗಳನ್ನ ಕೊಡಿಸೋದಕ್ಕೆ, ಇನ್ನ ಉಳಿದಂತೆ ನೀರನ್ನ ಪೂರೈಕೆ ಮಾಡೋದಕ್ಕೆ ಟ್ಯಾಂಕರ್ಗಳ ಮೂಲಕ, ಜೊತೆಗೆ ನಿರ್ವಹಣೆಗೆ ಒಟ್ಟು ಸೇರಿ 7,63,00,000 ರೂಪಾಯಿಗಳ ಅನುದಾನವನ್ನ ಬಿಡುಗಡೆ ಮಾಡಲಾಗಿದೆ. ಈಗ ಸದ್ಯ ಹಾಲಿ ಇರುವಂತಹ ಕಾಂಗ್ರೆಸ್ನ ಶಾಸಕರ ಕ್ಷೇತ್ರಗಳಿಗೆ ಇಷ್ಟು ದೊಡ್ಡ ಮೊತ್ತದ ಅನುದಾನ ಸಿಕ್ಕಿಲ್ಲ. ಸೊ ಅದರ ಬೆನ್ನಲ್ಲೇ ಎಸ್ ಟಿ ಸೋಮಶೇಖರ್ ಅವರು ಇನ್ನೂ ಕೂಡ ಪಕ್ಷಕ್ಕೆ ಬಂದೇ ಇಲ್ಲ, ಬಿಜೆಪಿಯ ಶಾಸಕರಾಗಿ ಉಳಿದಿದ್ದಾರೆ. ಇಂತಹ ಟೈಮ್ನಲ್ಲಿ ಅವರಿಗೆ ಅನುದಾನ ಕೊಟ್ಟಿರುವಂತದ್ದು ಸಾಕಷ್ಟು ಚರ್ಚೆ ಕೂಡ ಗ್ರಾಸವಾಗುತ್ತೆ. ಜೊತೆಗೆ ಇದು ಎಸ್ ಟಿ ಸೋಮಶೇಖರ್ ಅವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಅನ್ನೋದಕ್ಕೆ, ಅವರನ್ನ ವೆಲ್ಕಮ್ ಮಾಡೋದಕ್ಕೆ, ಅವರ ಮನ ಒಲಿಸೋದಕ್ಕೆ ಈ ರೀತಿಯಾದ ಅನುದಾನಗಳನ್ನ ಕೊಡ್ತಾ ಇದ್ದಾರೆ. ಇದು ಮತ್ತೊಂದು ಕಡೆ ಯಾರು ಕಾಂಗ್ರೆಸ್ಗೆ ಬರಬೇಕೋ ಬೇಡವೋ ಅಂತ ದ್ವಂದ್ವ ಮನಸ್ಥಿತಿಯಲ್ಲಿ ಇರ್ತಾರಲ್ಲ ಬೇರೆ ಪಕ್ಷದ ಶಾಸಕರು, ಅವ್ರಿಗೂ ಕೂಡ ಒಂಥರ ಪ್ರೇರೇಪಣೆ ಆಗುತ್ತೆ. ಖಂಡಿತವಾಗ್ಲೂ ನಾವು ಇದೇ ಪಕ್ಷದಲ್ಲಿ ಇದ್ರೆ ನಮಗೆ ಅನುದಾನ ಸಿಗೋದಿಲ್ಲ, ಕಾಂಗ್ರೆಸ್ಗೆ ಹೋದ್ರೆ ಈ ರೀತಿಯಾದಂತಹ ಸೋಮಶೇಖರ್ ಅವ್ರ ಕ್ಷೇತ್ರಕ್ಕೆ ಸಿಕ್ತಂತ ಅನುದಾನ ನಮಗೂ ಕೂಡ ಸಿಗಬಹುದು ಅನ್ನುವಂತಹ ಒಂದು ಆಸೆ ಕೂಡ ಮೂಡುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ಈಗ ಕೊಟ್ಟಿರುವಂತಹ ಅನುದಾನದ ವಿಚಾರ ಮುಂಬರುವಂತಹ ದಿನಗಳಲ್ಲಿ ಇದಕ್ಕೆ ಕಾಂಗ್ರೆಸ್ ಶಾಸಕರು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗಿದೆ. ಪೃಥ್ವಿ. ಓಕೆ, ಧನ್ಯವಾದ ಶಿವಪ್ರಸಾದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಂದ್ ಕಡೆ ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಅವರ ಹೆಸರುಗಳು ಕೇಳಿ ಬರ್ತಾ ಇದೆ. ಆಪರೇಷನ್ ಹಸ್ತಕ್ಕೆ ಇವರಿಬ್ಬರು ಕೂಡ ಬಲಿಯಾಗ್ತಾ ಇದ್ದಾರೆ ಅನ್ನುವ ರೀತಿಯಾದಂಥ ಒಂದು ಚರ್ಚೆಗಳು ನಡೀತಾ ಇರುವಂಥದ್ದು. ಅಂದರೆ ಕಾಂಗ್ರೆಸ್ಗೆ ಹೋಗ್ತಾರೇನೋ ಅನ್ನುವಂಥ ಚರ್ಚೆ ನಡೀತಾ ಇದೆ. ಇದರ ಜೊತೆಗೆ ದೊಡ್ಡನಗೌಡ ಪಾಟೀಲ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಬಿಜೆಪಿಯ ಶಾಸಕರು ನಾನು ಕಾಂಗ್ರೆಸ್ ಸೇರ್ತೇನೆ ಅನ್ನುವಂಥದ್ದು ಸುಳ್ಳು ಸುದ್ದಿ ಅಂತ ಕುಷ್ಟಗಿಯ ಬಿಜೆಪಿ ಶಾಸಕ ದೊಡ್ಡನಗೌಡ ಪಾಟೀಲ್ ಸ್ಪಷ್ಟಪಡಿಸಿದ್ದಾರೆ. ನಾನೀಗ ತೆಲಂಗಾಣದಲ್ಲಿ ಬಿಜೆಪಿ ಸಂಘಟನೆಯ ಉಸ್ತುವಾರಿಯಲ್ಲಿದ್ದೇನೆ, ಯಾವುದೇ ಕಾರಣಕ್ಕೂ ನಾನು ಕಾಂಗ್ರೆಸ್ ಸೇರುವಂಥ ಪ್ರಶ್ನೆನೇ ಇಲ್ಲ ಅಂತ ಹೇಳಿದ್ರು. ಈ ಮೂಲಕ ತಮಗೆ ಸ್ಪಷ್ಟಪಡಿಸ್ತೇನೆ, ನಿನ್ನೆಯಿಂದ ಮಾಧ್ಯಮಗಳಲ್ಲಿ ಕಾಂಗ್ರೆಸ್ ಸೇರ್ತಾರೆ, ಅವರು ಸಂಪರ್ಕ ಮಾಡಿದ್ದಾರೆ ಅಂತಕ್ಕಂಥ ಹಲವಾರು ವಿಚಾರಗಳು, ಹಲವಾರು ಸುದ್ದಿಗಳು ಇವತ್ತು ಅಡ್ಡಾಡ್ತಾ ಇವೆ. ನಾನು ಅವ್ರಿಗೆ ಹೇಳಿದ್ದೀನಿ, ಮಾಡಿದಂತ ಎಲ್ಲರಿಗೂ ಕೂಡ ನಾನು ಯಾವುದೇ ಪ್ರಶ್ನೆನೇ ಇಲ್ಲ, ಹೋಗ್ತಕ್ಕಂಥ ಪ್ರಶ್ನೆನೇ ಇಲ್ಲ, ಮತ್ತು ಅದು ನಾನು ಯಾರು ಕೂಡ ಸಂಪರ್ಕ ಮಾಡಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದೇನೆ. ಆದರೂ ಕೂಡ ದಿನಂಪ್ರತಿ ಮಾಧ್ಯಮಗಳು ಅದನ್ನು ಬಿತ್ತರಿಸ್ತಕ್ಕಂಥದ್ದು ಮತ್ತು ಪತ್ರಿಕೆಗಳು ಬರ್ತಕ್ಕಂಥದ್ದನ್ನು ನೋಡಿ ಹಲವಾರು ಜನ ಫೋನ್ ಮಾಡಿ ಕೇಳ್ತಾ ಇದ್ದಾರೆ. ಅದಕ್ಕೆ ನಾನು ತಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊಳ್ತೀನಿ, ಅಂತ ಯಾವುದೇ ಪರಿಸ್ಥಿತಿ ಅಥವಾ ಸಿಚುವೇಶನ್ ಇಲ್ಲ, ಅದಕ್ಕೆ ಜೊತೆಗಟ್ಟತಕ್ಕಂಥ ಪ್ರಶ್ನೆ ಇಲ್ಲ. ಸುಮ್ಮನೆ ಬೇರೆದವರು ಈ ರೀತಿಯ ಸುಳ್ಳು ಸುದ್ದಿಗಳನ್ನು ಸೃಷ್ಟಿ ಮಾಡೋದ್ರ ಮೂಲಕ ನಮ್ಮ ಕಾರ್ಯಕರ್ತರಲ್ಲಿ ಗೊಂದಲ ಮೂಡಿಸ್ತಕ್ಕಂಥ ಕೆಲಸ ಇದೆ. ಯಾರೂ ತಾವು ಆತಂಕ ಪಡಬೇಡಿ, ಆ ಸುಳ್ಳು ಸುದ್ದಿಗೆ ಯಾರು ಕೂಡ ಪ್ರತಿಕ್ರಿಯೆ ಕೊಡ್ತಕ್ಕಂಥ ಅವಶ್ಯಕತೆ ಕೂಡ ಇಲ್ಲ. ನಾನು ಈ ಮೂಲಕ ತಮಗೆ ಸ್ಪಷ್ಟಪಡಿಸ್ತೇನೆ, ನಿನ್ನೆಯಿಂದ ಮಾಧ್ಯಮಗಳಲ್ಲಿ ಕಾಂಗ್ರೆಸ್ ಸೇರ್ತಾರೆ, ಅವರು ಸಂಪರ್ಕ ಮಾಡಿದ್ದಾರೆ ಅಂತಕ್ಕಂಥ ಹಲವಾರು ವಿಚಾರಗಳು, ಹಲವಾರು ಸುದ್ದಿಗಳು ಇವತ್ತು ಅಡ್ಡಾಡ್ತಾ ಇವೆ. ನಾನು ಅವ್ರಿಗೆ ಹೇಳಿದ್ದೀನಿ, ಮಾಡಿದಂತ ಎಲ್ಲರಿಗೂ ಕೂಡ ನಾನು ಯಾವುದೇ ಪ್ರಶ್ನೆನೇ ಇಲ್ಲ, ಹೋಗ್ತಕ್ಕಂಥ ಪ್ರಶ್ನೆನೇ ಇಲ್ಲ, ಮತ್ತು ಅದು ನಾನು ಯಾರು ಕೂಡ ಸಂಪರ್ಕ ಮಾಡಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದೇನೆ. ಆದರೂ ಕೂಡ ದಿನಂಪ್ರತಿ ಮಾಧ್ಯಮಗಳು ಅದನ್ನು ಬಿತ್ತರಿಸ್ತಕ್ಕಂಥದ್ದು ಮತ್ತು
ರಾಜಕೀಯ ಲಾಭಕ್ಕೆ ಸಂಕಷ್ಟ ಸೂತ್ರ ಮರ್ತಿದ್ದಾರೆ ಅಂತ ಸಿಟಿ ರವಿ ಅವರು ಕೆಆರ್ಎಸ್ ಡ್ಯಾಮ್ ಇಂದ ತಮಿಳುನಾಡಿಗೆ ನೀರು ಬಿಡ್ತಾ ಇರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಸಿಟಿ ರವಿ ಅವರು ವಾಗ್ದಾಳಿಯನ್ನ ಮಾಡಿರುವಂಥದ್ದು. ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದ್ರು. ಎಲ್ಲಿಗೆ ಹೋಯ್ತು ಅದೀಗ ಪಾದಯಾತ್ರೆ ವಿಚಾರ? ಈಗ ತಮಿಳುನಾಡಿಗೆ ನೀರು ಬಿಡ್ತಾ ಇರೋದಕ್ಕೆ ಸಿಟಿ ರವಿ ಅವರು ವ್ಯಂಗ್ಯವಾಡಿದ್ದಾರೆ. INDIA ಉಳಿಸ್ಕೊಳ್ಳೋದಕ್ಕೆ ನೀರು ಕೊಡ್ತಿದ್ದೀರಾ ಅಂತ ಸಿಟಿ ರವಿ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಕಾವೇರಿ ನದಿ ನೀರಿನ ವಿವಾದ ಇವತ್ತು ನೆನ್ನೆದೇನಲ್ಲ, ಅಥವಾ ಮಂಡ್ಯ ಜಿಲ್ಲೆ ಜನರಿಗೆ ಗೊತ್ತಿಲ್ಲದೆ ಇರೋದು ಅಲ್ಲ. ಅದಕ್ಕೆ ಶತಮಾನದ ಇತಿಹಾಸ ಇದೆ ವಿವಾದಕ್ಕೆ. ಮೇಕೆದಾಟು ಯೋಜನೆಗೆ ಆಗ್ರಹಿಸಿ ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದ್ರು. ನಮಗೂ ಗೊತ್ತು, ರೈತರು ಅಂದರೆ ಎಲ್ಲರೂ ಒಂದೇ, ಕರ್ನಾಟಕ ತಮಿಳುನಾಡು ಅಂತ ಭೇದ ಭಾವ ಮಾಡೋಕ್ಕಾಗಲ್ಲ. ನಮ್ಗೆ ಗೊತ್ತು, ಭೇದ ಭಾವ ಮಾಡಿ ಅಂತಲೂ ನಾವು ಹೇಳ್ತಾ ಇಲ್ಲ. ಸಂಕಷ್ಟದ ಸೂತ್ರಕ್ಕೆ ಅನುಗುಣವಾಗಿ ನಾವು ನೀರಿನ ವಿಚಾರದಲ್ಲಿ ವ್ಯವಹರಿಸಬೇಕು ಅನ್ನೋದು ನಮ್ಮ ನಡುವೆ ಇರುವಂಥ ಒಂದು ತಾತ್ವಿಕವಾಗಿರ್ತಕ್ಕಂಥ ಒಪ್ಪಂದ. ಈಗ ಮಳೆ ಕಡಿಮೆ ಆಗಿದೆ, ಸಂಕಷ್ಟ ಇದೆ. ಈಗ ತಾಯಿಯ ಮಕ್ಕಳಿಗೆ ಹತ್ತ ಮೇಲೆ ಹಾಲು ಕೊಡ್ತಾಳೆ ಅನ್ನೋದು ಒಂದು ಗಾದೆ ಮಾತು. ತಮಿಳ್ನಾಡು ಅಳಕ್ಕೆ ಮುಂಚೆನೇ ನೀವು ನೀರು ಬಿಟ್ಟಿರಿ. ನೀವು ಹೋರಾಟ ಇಟ್ಕೊಂಡಿದ್ದು ನಮ್ಮ ನೀರು ನಮ್ಮ ಹಕ್ಕು ಅಂಥೇಳಿ. ಈಗ ನೀರು ತಮಿಳ್ನಾಡಿಗೆ, ಹಕ್ಕು ಯಾರಿಗೆ ಒತ್ತೆ ಇಟ್ಟಿದ್ದೀರಿ? ನಿಮ್ಮ INDIA ಅದನ್ನು ಉಳಿಸ್ಕೊಳ್ಳೋದಕ್ಕೆ ನಿಮಗೆ ಸ್ಟಾಲಿನ್ನ ಜೊತೆಗಿಟ್ಕೊಳ್ಳುವಂಥ, ಅವ್ರು ಕೇಳೋದಕ್ಕೆ ಮುಂಚೆನೇ ಅವ್ರಿಗೆ ವರ ಕೊಟ್ಟು ಅವ್ರನ್ನ ಸಂತೃಪ್ತಿಗೊಳಿಸ್ತಕ್ಕಂಥ ಅನಿವಾರ್ಯತೆಯಲ್ಲಿ ಹೇಳಿದ್ದು ನಮ್ಮ ನೀರು ನಮ್ಮ ಹಕ್ಕು. ಹಕ್ಕನ್ನು ಒತ್ತೆ ಇಟ್ಟಿದ್ದೀರಿ, ನೀರನ್ನು ತಮಿಳ್ನಾಡಿಗೆ ಬಿಟ್ಟಿದ್ದೀರಿ. ನಿಮ್ಮ ರಾಜಕೀಯ ಲಾಭಕ್ಕೆ ಕರ್ನಾಟಕದ ರಾಜ್ಯದ ರೈತರಿಗೆ ನೀವು ಶಾಪ ಆಗಿದ್ದೀರಿ. ಮಂಡ್ಯದಲ್ಲಿ ಇವತ್ತು ಕೂಡ ಮುಂದುವರೆದಿರುವಂಥದ್ದು ಕಾವೇರಿ ಹೋರಾಟದ ಕಿಚ್ಚು. ಇಂದು ರೈತರಿಂದ ಮೈಸೂರು ಬೆಂಗಳೂರು ದಶಪಥ ಹೆದ್ದಾರಿ ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ರಾಜ್ಯ ರೈತ ಸಂಘದ ಮೂಲ ಸಂಘಟನೆಯಿಂದ ಹೈವೇ ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ಮಂಡ್ಯದ ಇಂಡುಬಾಳು ಬಳಿ ಹೆದ್ದಾರಿ ತಡೆಯಲಿದ್ದಾರೆ ರೈತರು. ಹೆದ್ದಾರಿ ತಡೆಗೆ ಕರೆ ಹಿನ್ನೆಲೆಯಲ್ಲಿ ಪ್ರತಿಭಟನಾ ಸ್ಥಳದಲ್ಲಿ ಪೊಲೀಸರು ಭದ್ರತೆಯನ್ನ ಕೊಟ್ಟಿದ್ದಾರೆ. ಹೆದ್ದಾರಿಯಲ್ಲಿ ಪ್ರತಿಭಟನೆಗೆ ಅನುಮತಿಯನ್ನ ನಿರಾಕರಿಸಿರುವಂಥದ್ದು ಪೊಲೀಸರು. ಅನುಮತಿ ನಿರಾಕರಿಸಿದ್ರು ಪ್ರತಿಭಟನೆಗೆ ಮುಂದಾಗಿದ್ದಾರೆ ರೈತ ಸಂಘಟನೆಯವರು. ಹೆದ್ದಾರಿ ತಡಿಲಿಕ್ಕೆ ಅಲರ್ಟ್ ಆಗಿರುವಂಥದ್ದು ಮಂಡ್ಯ ಪೊಲೀಸರು. ಪೊಲೀಸರ ಸೂಚನೆ ಮೀರಿ ಹೆದ್ದಾರಿಗಿಳಿದ್ರೆ ರೈತರನ್ನ ಬಂಧಿಸುವಂತ ಸಾಧ್ಯತೆ ಇದೆ. ಬಂಧಿಸಿ ಕರೆದೊಯ್ಯಲಿಕ್ಕೆ ಈಗಾಗಲೇ KSRTC ಬಸ್ಗಳನ್ನು ಕರೆಸಿರುವಂಥದ್ದು ಪೊಲೀಸರು. ನಿನ್ನೆ ಬಿಜೆಪಿಯವರು ಪ್ರತಿಭಟನೆ ಮಾಡಿದ್ರು. ಅದಕ್ಕೂ ಹಿಂದೆ ರೈತ ಸಂಘಟನೆಯವರು ಪ್ರತಿಭಟನೆಯನ್ನ ಮಾಡಿದ್ರು ದರ್ಶನ್ ಪುಟ್ಟಣ್ಣಯ್ಯ ಅವರ ನೇತೃತ್ವದಲ್ಲಿ. ಇವತ್ತು ಕೂಡ ರೈತ ಸಂಘದ ಮೂಲ ಸಂಘಟನೆಯವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮತ್ತಷ್ಟು ಸುದ್ದಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಬೆಂಗಳೂರಿನಲ್ಲಿ RTO ಅಧಿಕಾರಿಗಳ ಕಾರ್ಯಾಚರಣೆ. ಶಾಲಾ ವಾಹನಗಳನ್ನು ತಡೆದು ಪರಿಶೀಲಿಸಿದ್ದಾರೆ ಅಧಿಕಾರಿಗಳು. 30 ಅನಧಿಕೃತ ವಾಹನಗಳನ್ನು ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು. ಈ ವೇಳೆ ಮಾತನಾಡಿರುವಂತಹ ಸಾರಿಗೆ ಇಲಾಖೆ ಜಂಟಿ ಆಯುಕ್ತೆ ಶೋಭಾ, ಶಾಲಾ ಮಕ್ಕಳ ಸುರಕ್ಷತೆ ದೃಷ್ಟಿಯಿಂದ ಕಾರ್ಯಾಚರಣೆ ಮಾಡಲಾಗಿದೆ. ವೈಟ್ ಬೋರ್ಡ್ ವಾಹನಗಳಲ್ಲಿ ಕರೆದೊಯ್ಯಲಿಕ್ಕೆ ಅವಕಾಶ ಇಲ್ಲ. ಕೆಲವು ವಾಹನಗಳಲ್ಲಿ ದಾಖಲಾತಿಗಳು ಕೂಡ ಸರಿಯಾಗಿಲ್ಲ. 30ಕ್ಕೂ ಹೆಚ್ಚು ವಾಹನಗಳನ್ನು ವಶಕ್ಕೆ ಪಡೆದಿದ್ದೇವೆ ಅಂತ ಹೇಳಿದ್ರು. ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನೋಡೋಣ. ಬೆಂಗಳೂರಿನಲ್ಲಿ RTO ಅಧಿಕಾರಿಗಳು ಇವತ್ತು ಬೆಳಗ್ಗೆ ಮಿಂಚಿನ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಏನು ಶಾಲಾ ಮಕ್ಕಳನ್ನ ಒಂದು ಅನಧಿಕೃತ ವಾಹನಗಳಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತೇಳಿ ಆ ಒಂದು ಶಾಲಾ ವಾಹನಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಈಗ RTO ಅಧಿಕಾರಿಗಳು ಮಾಡ್ತಾ ಇರೋದು. ನಾವೀಗ ಏನ್ ನೋಡ್ತಾ ಇದ್ದೀವಿ, ಇದು ರೇಸ್ ಕೋರ್ಸ್ ರಸ್ತೆ ಬಳಿ ಇರುವಂತಹ ಒಂದು ಈ ಒಂದು ಭಾಗದಲ್ಲಿ ಈಗ RTO ಅಧಿಕಾರಿಗಳು ಬೆಳಗ್ಗೆಯಿಂದಲೂ ಸಹ ಈ ಒಂದು ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಕೆಲವು ವೈಟ್ ಬೋರ್ಡ್ ವಾಹನಗಳಲ್ಲಿ ಏನು ಮಕ್ಕಳನ್ನ ಶಾಲೆಗೆ ಕರೆದೊಯ್ತಾ ಇದ್ದಾರೆ ಅಂತೇಳಿ ದೂರುಗಳು ಬರ್ತಾ ಇದ್ವು. ಈ ಹಿನ್ನೆಲೆಯಲ್ಲಿ ಇವತ್ತು RTO ಅಧಿಕಾರಿಗಳು ಇವತ್ತು ಬೆಳಗ್ಗೆ
ಬೆಳಗ್ಗೆಯಿಂದಲೂ ಸಹ ಒಂದು ಕೆಲವು ವಾಹನಗಳನ್ನ ತಡೆದು ಒಂದು ಪರಿಶೀಲನೆ ಮಾಡಿದರೆ ಈ ಸಂದರ್ಭದಲ್ಲಿ ಕೆಲವು ವಾಹನಗಳಿಗೆ ಒಂದು ಪರ್ಮಿಟ್ ಇಲ್ದಿಲ್ಲ ಮತ್ತೆ ಕೆಲವು ವಾಹನಗಳಿಗೆ ಸರಿಯಾದ ದಾಖಲಾತಿಗಳು ಸಹ ಇರಲಿಲ್ಲ ಅಂತೇಳಿ ಈಗ ಗೊತ್ತಾಗಿರುವಂತದ್ದು. ಮತ್ತೆ ಅದೇ ರೀತಿ ಏನು ಸಣ್ಣ ಪುಟ್ಟ ವಾಹನಗಳಲ್ಲಿ ಸಹ ಮಕ್ಕಳನ್ನ ಕರೆದೊಯ್ತಾ ಇರೋದ್ರಿಂದ ಅದು ಮಕ್ಕಳ ಒಂದು ಸುರಕ್ಷತೆ ದೃಷ್ಟಿಯಿಂದ ತಪ್ಪಾಗುತ್ತೆ ಅಂತೇಳಿ ಈಗ ಏನು ಸಾರಿಗೆ ಇಲಾಖೆ ಅಧಿಕಾರಿಗಳು ಈ ಒಂದು ವಾಹನಗಳನ್ನ ತಡೆದು ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ನಾವೇನ್ ನೋಡ್ತಾ ಇದ್ದೀವಿ, ಇದು ವೈಟ್ ಬೋರ್ಡ್ ವಾಹನಗಳಲ್ಲಿ ಶಾಲಾ ಮಕ್ಕಳನ್ನ ಕರೆದೊಯ್ದು ಅವರನ್ನ ಸುರಕ್ಷತೆ ದೃಷ್ಟಿಯಿಂದ ಅವರ ಮೇಲೆ ಒಂದು ಕ್ರಮ ಕೈಗೊಳ್ಳೋದಕ್ಕೆ ಈಗ ಅಧಿಕಾರಿಗಳು ಮುಂದಾಗ್ತಾ ಇರೋದು. ಮತ್ತೆ ವಾಹನ ಚಾಲಕರ ಒಂದು ದಾಖಲಾತಿಗಳಿರ್ಬೋದು, ಮತ್ತೆ ವೆಹಿಕಲ್ ಡೀಟೇಲ್ಸ್ ಇರ್ಬೋದು, ಮತ್ತೆ ಅವರ ಲೈಸೆನ್ಸ್ ಇರ್ಬೋದು, ಎಲ್ಲವನ್ನೂ ಸಹ ಈಗಾಗಲೇ ಅಧಿಕಾರಿಗಳು ಪರಿಶೀಲನೆ ಸಹ ಮಾಡಿದ್ದಾರೆ. ಅದೇ ರೀತಿಯಾಗಿ ಸುಮಾರು ಒಂದು 15ಕ್ಕೂ ಹೆಚ್ಚು ಓಮಿನಿ ವಾಹನಗಳನ್ನು ಸಹ ಈಗಾಗಲೇ ಏನು RTO ಅಧಿಕಾರಿಗಳು ತಡೆದು ಪರಿಶೀಲನೆ ಮಾಡಿ ಅವುಗಳನ್ನು ಇಲ್ಲಿ ಸೀಸ್ ಮಾಡುವಂತ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸಣ್ಣ ಪುಟ್ಟ ವಾಹನಗಳಲ್ಲಿ ಮಕ್ಕಳನ್ನ ಶಾಲೆಗಳಿಗೆ ಕರೆದೊಯ್ಯೋದಕ್ಕೆ ಒಂದು ಅವಕಾಶ ಇರೋದಿಲ್ಲ. ಅವರ ಸುರಕ್ಷತೆ ದೃಷ್ಟಿಯಿಂದಾಗಿ ಇಂಥ ವಾಹನಗಳಲ್ಲಿ ಮಕ್ಕಳನ್ನ ಕರೆದೊಯ್ಯೋದು ತಪ್ಪಾಗುತ್ತೆ ಅಂತೇಳಿ ಈಗ ಅಂತ ವಾಹನಗಳನ್ನ ಈಗಾಗಲೇ ಸೀಸ್ ಮಾಡಿದ್ದಾರೆ. ನಾವು ನೋಡ್ತಾ ಇದ್ದೀವಿ, ಏನು ಸುಮಾರು 7-8 ಓಮ್ನಿ ವಾಹನಗಳನ್ನ ಲೈನ್ ಆಗಿ ಈಗಾಗಲೇ ಅಧಿಕಾರಿಗಳು ಸೀಸ್ ಮಾಡಿ ನಿಲ್ಲಿಸಿರುವಂತದನ್ನ ನಾವು ನೋಡ್ತಾ ಇದ್ದೀವಿ. ಈ ಒಂದು ವಾಹನಗಳಲ್ಲಿ ಮಕ್ಕಳನ್ನ ಕರೆದೊಯ್ದ್ರೆ ಅವರಿಗೆ ಒಂದು ಸುರಕ್ಷತೆ ಇರೋದಿಲ್ಲ, ಮತ್ತೆ ಏನು ವಾಹನಗಳಲ್ಲಿ ಯಾವುದೇ ರೀತಿಯ ಒಂದು ಸೇಫ್ಟಿ ಮೆಜರ್ಮೆಂಟ್ ಸಹ ಇರೋದಿಲ್ಲ ಅಂತೇಳಿ ಈಗ RTO ಅಧಿಕಾರಿಗಳು ಇಂಥ ವೆಹಿಕಲ್ಸ್ ಅನ್ನ ಈಗ ಸೀಸ್ ಮಾಡಿ ಇಲ್ಲಿ ನಿಲ್ಲಿಸಿದ್ದಾರೆ. ಮತ್ತೆ ಈಗಾಗಲೇ ಬೆಂಗಳೂರಿನ ಬೇರೆ ಬೇರೆ ಕಡೆಗಳಲ್ಲೂ ಸಹ ಈಗಾಗಲೇ RTO ಅಧಿಕಾರಿಗಳು ಈ ಒಂದು ದಾಳಿಯನ್ನ ಮಾಡಿರೋದು. ಸುಮಾರು 30ಕ್ಕೂ ಹೆಚ್ಚು ವಾಹನಗಳನ್ನ ಈಗಾಗಲೇ ಸೀಸ್ ಮಾಡಿ ಅವುಗಳ ಮೇಲೆ ಒಂದು ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಈಗ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಮತ್ತೆ ಏನು ಈ ಒಂದು ವಾಹನಗಳ ಸೀಸ್ ಮಾಡ್ತಾ ಇರೋದ್ರಿಂದ ವಾಹನ ಚಾಲಕರು ಸಹ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಪದೇ ಪದೇಯಾಗಿ ಈ ರೀತಿಯಾಗಿ ವಾಹನಗಳನ್ನ ಸೀಸ್ ಮಾಡಿದ್ರೆ ನಮ್ಮ ಹೊಟ್ಟೆ ಮೇಲೆ ಹೊಡೆದಂತೆ ಆಗುತ್ತೆ ಅಂತ ಹೇಳಿ ಈಗಾಗಲೇ ಏನು ಚಾಲಕರ ಸಂಘದವರು ಸಹ ಈಗಾಗಲೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೂ ಸಹ ವೈಟ್ ಬೋರ್ಡ್ ಇಂದ ಯೆಲ್ಲೋ ಬೋರ್ಡ್ಗೆ ಒಂದು ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ಒಂದು ಅವರು ಮನವಿಯನ್ನು ಸಹ ಈಗಾಗಲೇ ಮಾಡ್ತಾ ಇರೋದನ್ನ ನಾವು ನೋಡಬಹುದು. ಕ್ಯಾಮೆರಾ ಪರ್ಸನ್ ಶಿವಪ್ಪ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು. ಮತ್ತಷ್ಟು ಸುದ್ದಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ.